ಇನ್ನು ಸಿಲಿಂಡರ್ ಕೊರತೆ, ಶಾಲೆಯಲ್ಲಿರುವಂತಹ ಸಿಲಿಂಡರ್ ಕಳ್ಳತನ ಆಗ್ಬಿಟ್ಟಿದೆ. ಶಾಲಾ ಅಡುಗೆ ಕೋಣೆಯ ಬೀಗ ಮುರಿದು ಸಿಲಿಂಡರ್ ಕದ್ದಿದ್ದಾರೆ. ಹಾವೇರಿಯ ಶಿಗ್ಗಾವಿ ತಾಲೂಕಿನ ಹುಲಿಕಟ್ಟಿಯಲ್ಲಿ ನಡೆದಂತಹ ಘಟನೆ ಇದು. ಶಾಲಾ ಮಕ್ಕಳ ಬಿಸಿಯೂಟಕ್ಕೆ ಅಂತ ಬಳಸ್ತಾ ಇದ್ದಂತಹ ಸಿಲಿಂಡರ್ ಅದು. ಇತರೆ ಸಾಮಗ್ರಿಗಳನ್ನೆಲ್ಲ ಬಿಟ್ಟು ಸಿಲಿಂಡರ್ ಮಾತ್ರ ಕದ್ದೊಯ್ದಿದ್ದಾನೆ ಕಳ್ಳ. ಬಂಕಾಪುರ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಪ್ರಕರಣ. ಈಗ ಸಿಲಿಂಡರ್ನ ಕೊರತೆ, ಸಿಲಿಂಡರ್ಗೆ ಭಾರಿ ಡಿಮ್ಯಾಂಡ್ ಇದೆ. ಹಾಗಾಗಿ ಕಳ್ಳರು ಕೂಡ ಈಗ ಸಿಲಿಂಡರ್ ಕದಿಯೋದಕ್ಕೆ ಮುಂದಾಗಿರೋದು ಕಂಡು ಬರ್ತಾ ಇದೆ. ಒಂದು ಸರ್ಕಾರಿ ಪ್ರಾಥಮಿಕ ಶಾಲೆ ಅದು. ಆ ಶಾಲಾ ಮಕ್ಕಳ ಬಿಸಿಯೂಟಕ್ಕೆ ಬಳಸ್ತಾ ಇದ್ದಂಥ ಸಿಲಿಂಡರ್ ಕಳ್ಳರು ಕದ್ದೊಯ್ದಿದ್ದಾರೆ. ಇನ್ನು ಬೀದರ್ ಜಿಲ್ಲೆಯಲ್ಲಂತೂ ಮಿತಿಮೀರಿದೆ ಗ್ಯಾಸ್ ಪ್ರಾಬ್ಲಮ್. ಏಜೆನ್ಸಿ ಮುಂದೆ ಗಂಟೆಗಟ್ಟಲೆ ಕಾದರೂ ಕೂಡ ಗ್ಯಾಸ್ ಸಿಗ್ತಿಲ್ಲ. ಗ್ಯಾಸ್ ಸಿಗದೆ ಸೌದೆ ಒಲೆ ಮೊರೆ ಹೋಗಿದ್ದಾರೆ ಜನ. ಅರಣ್ಯದಿಂದ ಒಣ ಸೌದೆ ತರ್ತಾ ಇದ್ದಾರೆ ಮಹಿಳೆಯರು. 15 ವರ್ಷದ ಹಳೆ ಪದ್ಧತಿಗೆ ಜನ ಮರಳಿದ್ದಾರೆ. ಒಣ ಕಟ್ಟಿಗೆ ತಂದು ಅಡುಗೆ ಮಾಡ್ತಿದ್ದಾರೆ ಮಹಿಳೆಯರು. ಗೃಹ ಬಳಕೆ ಸಿಲಿಂಡರ್ ವ್ಯವಸ್ಥೆ ಮಾಡಬೇಕಾಗಿದೆ, ಆದರೆ ಆಗ್ತಿಲ್ಲ. ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ ಸುರೇಶ್. ನೋಡೋಣ ಬನ್ನಿ. ಬೀದರ್ ಜಿಲ್ಲೆಯಲ್ಲಿ ಗೃಹ ಬಳಕೆ ಗ್ಯಾಸ್ನ ಸಮಸ್ಯೆ ಈಗ ಸಾಕಷ್ಟು ಮಿತಿ ಮೀರಿರತಕ್ಕಂಥದ್ದು. ಈ ಗ್ರಾಮೀಣ ಭಾಗ ಇರ್ಬೋದು, ಈ ಸಿಟಿ ಭಾಗದ ಜನರು ಕೂಡ ಮತ್ತೆ ಹಳೆ ಪದ್ಧತಿಗೆ ಈಗ ಮೊರೆ ಹೋಗ್ತಿರ್ತಕ್ಕಂಥದ್ದು. ಯಾಕೆ ಈ ಹಿಂದೆ ಹಳೆ ಪದ್ಧತಿ ಏನಂತಂದರೆ ಕಟ್ಟಿಗೆ ಮೂಲಕ ಏನು ಅಡುಗೆನ ಮಾಡ್ತಾಯಿದ್ರು. ಈಗ ಅದೇ ಕಟ್ಟಿಗೆ ಮೂಲಕ ಅಡುಗೆ ಮಾಡಲಿಕ್ಕೆ ಅಂತಲೂ ಕೂಡ ಸಾಕಷ್ಟು ಗ್ರಾಮೀಣ ಭಾಗದ ಮಹಿಳೆಯರು ಈಗ ಗುಡ್ಡಗಳಿಗೆ ಬಂದು ಅವರೇನು ಕಟ್ಟಿಗೆನ ತಗೊಂಡು ಈಗ ಹೋಗ್ತಾ ಇರ್ತಕ್ಕಂಥದ್ದು. ಈ ದೃಶ್ಯದಲ್ಲಿ ಕೂಡ ನೋಡ್ಬೋದು, ಇಬ್ಬರು ಹೆಣ್ಮಕ್ಳು ಸಹಿತ ಅವರೇನು ಈ ಪಕ್ಕದಲ್ಲಿ ಬೀದರ ಕೂಗಾಳ್ತಿ ದೂರದಲ್ಲಿರ್ತಕ್ಕಂಥ ಒಂದು ಫಾರೆಸ್ಟ್ಗೆ ಬಂದು ಈ ಒಣ ಕಟ್ಟಿಗೆಗಳನ್ನ ಅವರು ತಗೊಂಡು ಈಗ ಅಡಿಗೆ ಮಾಡಲಿಕ್ಕೆ ಅಂದ್ರೆ ಕಡ್ಡಿ ಕೂಡ ಸಂಗ್ರಹ ಮಾಡಿ ಅವ್ರೀಗ ಹೋಗ್ತಿರ್ತಕ್ಕಂಥದ್ದು. ಯಾಕೆಂದ್ರೆ ಸಾಕಷ್ಟು ಕಳೆದ ಒಂದು ತಿಂಗಳಿಂದ ನಿರಂತರವಾಗಿ ಇಲ್ಲಿ ಏನು ಗ್ಯಾಸ್ನ ಸಮಸ್ಯೆ ಆಗ್ತಾ ಇದೆ. ಯಾಕಂದ್ರೆ ಬುಕ್ ಮಾಡಿದ್ರು ಕೂಡ ಏನು ಗ್ಯಾಸ್ ಸಿಗ್ತಾ ಇಲ್ಲ. ಹೀಗೆ ಇಲ್ಲಿ ಮಹಿಳೆಯರು ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಹೇಳ್ರಿ, ಕಟ್ಟಿಗೆ ಗ್ಯಾಸ್ ಏನ್ರಿ? ಸರ್, ನಮ್ಗೆ ಗ್ಯಾಸ್ ಬುಕ್ ಮಾಡಿದ್ರೆ ಭೀ 20 ದಿನ ತನಕ ಸಿಗಲ್ಲ, ಹೊಂಟದ ಏನಿಲ್ಲ. ಮತ್ತು ನಾವು ಜಂಗಲ್ ತಿರುಗಿ ಕಟ್ಟಿಗೆ ಒಯ್ಲತ್ತೀವಿ ಸರ್. ನಾವು ಬಡವ್ರು ಇದ್ದೇವೆ, ಮಾಡ್ಸನ ತಿಂಬಳಿ ಸಿಗಲ್ದು. ಈಗೇನು ಬುಕ್ ಮಾಡಿದ್ರು ಗ್ಯಾಸ್ ಸಿಗತ್ತಿಲ್ಲ ಅಂದ್ರೆ? ಬುಕ್ ಮಾಡಿದ್ರೆ ಭೀ ಜಲ್ಲಿ ಕೊಡಲ್ಲ ಹೊಂಟಾರ ಸರ್. ಮತ್ತೆ ಈ ಕಟ್ಟಿಗೆ ಹಂಗೆ ಕಟ್ಟಿಗೆಲೆ ಮಾಡ್ರ ಅಡಿಗೆ? ಕಟ್ಗಿಲಿಂದ ಅಡುಗೆ ಮಾಡಬೇಕು. ಸರ್, ಕಟ್ಗಿಲಿಂದೆ. ಈಗೇನೆ ಈ ಹಿಂದೆಲ್ಲ ಹೆಂಗೆ ಮಾಡ್ತಿದ್ರಿ? ಗ್ಯಾಸ್ ಮ್ಯಾಗ ಮಾಡ್ತಿದ್ರಿ ಹೆಂಗ್ರಿ? ಪೆಹಲೆ ಹಿಂದಕ್ಕೆ ಕಟ್ಗೆ ಮೇಲೆ ಮಾಡ್ತೇವೆ. ಈಗ ನೋಡಮ್ಮ ಅಂತ ದೊಡ್ಡ ಜನ ಗ್ಯಾಸ್ ಬಂತು, ಗ್ಯಾಸ್ ಮೇಲೆ ಮಾಡತ್ತಿದ್ದೆವು. ಈ ಗ್ಯಾಸ್ ಏನು ಮತ್ತೆ ಕೊಡಲ್ಲ ಹೊಂಟಾರ ಜಲ್ಲಿ. ಕಟ್ಗೆ ಮೇಲೆ ಮಾಡ್ತೀವಿ. ಯಾಕಂದ್ರೆ ಈ ಹಿಂದನೂ ಕೂಡ ಏನೋ ಕಟ್ಟಿಗೆ ಮ್ಯಾಗ ಮಾಡ್ತಿದ್ವಿ ಅಂತ ಹೇಳ್ತಾರೆ. ಇಲ್ಲೊಬ್ರು ಮಹಿಳೆ ಅದಾರ, ಕೇಳೋಣ. ಅಜ್ಜಿ ಹೇಳ್ರಿ, ಈಗೇನ ಈ ಕರಿ ಸಾಬ್ರೆ ನಮ್ಗೆ ಒಂದು 2-3 ವರ್ಷ ಆಯ್ತು ಒಯ್ಲತ್ತಿದ್ದೆವು. ಪೈಲ ನಾವು ಹಿಂದಕ್ಕೆಲ್ಲ ಕಟ್ಗೆ ಮೇಲೆ ಮಾಡಿದೆವು. ಈಗ ಸಿರ್ಗಾಲ್ ಹೊಂಟದ ಗರಿಬರು ಇದ್ದೇವೆ, ಒಯ್ಲತ್ತಿದ್ದೆವು. ಕ್ಯಾಮ್ರಾಮನ್ ಕೃಷ್ಣ ಜೊತೆ ಸುರೇಶ್ ನಾಯಕ್, TV9 ಬೀದರ್.